ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತು ಮೀನು ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಊರ ಕಡೆ ಸಾಡೆ ಮೀನು ಅಂತಾರೆ, ಇಲ್ಲೆಲ್ಲ ಸೀ ಕ್ಯಾಟ್ ಫಿಶ್ ಅಂತಾರೆ. ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ತೆಂಗಿನಕಾಯಿ ಅರ್ಧ ಕಡಿ, 1 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನು ಧನಿಯಾ ಪುಡಿ, ಮತ್ತು ಇದು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟು ದಪ್ಪ ಹುಣಸೆಹಣ್ಣು ನೋಡಿ, ಇಷ್ಟು ನೆನೆಸಿರೋದಕ್ಕೆ ಅಷ್ಟಾಗಿದೆ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ. ಇದು ಅರ್ಧ kg ಇದೆ ಫಿಶ್ಶು. 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಈರುಳ್ಳಿನ ಒಗ್ಗರಣೆಗೆ ಹಾಕೋಣ. ನೋಡಿ, ಇಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಫ್ರೈ ಆಯಿತು. ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಫಿಶ್ ಹಾಕ್ಕೋಬಾರ್ದು, ಮಸಾಲೆ ಫಸ್ಟ್ ಹಾಕ್ಕೊಳ್ಬೇಕು. ಈಗ ನೋಡಿ, ಹುಣಸೆಹಣ್ಣು ಅದು ನೆನೆಸಿಟ್ಕೊಂಡಿದ್ಮೇಲೆ ಹುಣಸೆಹಣ್ಣು ಅದರ ರಸ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಎಲ್ಲ ಹುಳಿ ಖಾರ ಜಾಸ್ತಿ ಹಾಕಿ ಮಾಡ್ತಾರೆ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕಡಿಮೆ ಮಾಡೋದು ನಾವು. ಇನ್ನೊಂದು ಸ್ವಲ್ಪ ನೀಟಾಗಿ ಅದನ್ನೆಲ್ಲ ಹಾಕಿ ಬಿಟ್ಕೊಳ್ಬೇಕು ರಸ. ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡಿ, 1.5 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೀನಿಗೆಲ್ಲ ಹಿಡಿಬೇಕಲ್ವ, ಹಾಗೆ ತಿರುಗಿಸ್ಕೊಂಡು ಹೀಗೆ ಮೀನು ಹಾಕ್ಕೊತಾ ಇದ್ದೀನಿ. ಮೀನಿದೆಲ್ಲ ಹೀಗೆ 2 ಮಸಾಲೆ ಮೀನು 2 ಒಟ್ಟಿಗೆ ಬೇಯಬೇಕು. ಕುದ್ಮೇಲೆ ಹಾಕಿದ್ರೆ ಅದು ಸರಿಯಾಗೋದಿಲ್ಲ, ಒಂದೊಂದು ಸರಿ ಈ ರೀತಿ ಹಾಕಿದ್ರೆ ಸರಿಯಾಗುತ್ತೆ. ಮೀನು ಹಾಕಿದ್ಮೇಲೆ ನಿಧಾನಕ್ಕೆ ತಿರುಗಿಸ್ಬೇಕು ಸ್ಟಾರ್ಟಿಂಗೆ, ಆಮೇಲೆ ಬೇಡ, ಆಮೇಲೇನು ಸ್ವಲ್ಪ ನೋಡೋಣ. ಹೀಗೆ, ಇಲ್ಲಾಂದರೆ ಕಲ್ಕೋಗೋ ಚಾನ್ಸಸ್ ಇರುತ್ತೆ. ನಾನು ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಮೆಂತ್ಯ ಹಾಕಿರೋ ಒಂಥರ ಪುಡಿ ಮಾಡಿ ಹಾಕ್ತಾರೆ ಕೆಲವರು, ಇಲ್ಲ ಅಂದರೆ ಹಾಗೆ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಮಡಕೆಯಲ್ಲಿ ಮಾಡಿ ನೋಡಿ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಪಾತ್ರೆಲಿ ಮಾಡೋದಕ್ಕಿಂತ ಮಡಕೆಯಲ್ಲಿ ಮಾಡೋದು ಚೆನ್ನಾಗಿರುತ್ತೆ. ಅದು ಬಿಸಿ ಮಾಡ್ಕೊಂಡು ತಿಂತಾಯಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ನಿಧಾನಕ್ಕೆ ತಿರುಗಿಸ್ಬೇಕು. ನೋಡಿ, ಈಗ ಕುದೀತಾ ಇದೆ. ನೋಡಿ, ರೆಡಿಯಾಗಿದೆ ಮೀನು ಸಾಂಬಾರು, ರೈಸು. ಮಾಡಿ ಟೇಸ್ಟ್ ಮಾಡಿ, ನೀವೊಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ.